ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಖುಷಿ ಹ್ಯಾಪಿ ಮೂಡ್. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ. ಸೊ ಇವತ್ತು ನಾವು ಧರ್ಮಸ್ಥಳಕ್ಕಂತ ಬಂದಿದ್ವಿ, ಬಟ್ ಆಲ್ರೆಡಿ ನೈಟ್ ಆಗೋದ್ರಿಂದ ಒಂದು ಮನೆಯಲ್ಲಿ ಸ್ಟೇ ಮಾಡಿದ್ವಿ. ಪೆಟ್ ಫ್ರೆಂಡ್ಲಿ ಹೋಮ್. ಸೊ ಹೋಮ್ ಮಾಡೋಣ ಬನ್ನಿ. ಇವರಿಬ್ಬರೇ ಸೆಕ್ಯೂರಿಟಿ. ಆ ಕಡೆ ಈ ಕಡೆ ನೋಡಿ ಹೆಂಗೆ ಕೂತಾರೊಳ್ಳೆ. ಜಯ ವಿಜಯಿ. ಇದ್ದೇಳ್ರಮ್ಮ ನೀವು. ನಾನು ಡೋರ್ ಓಪನ್ ಮಾಡ್ಕೊಂಡು ಹಂಗೆ ಬಂದ್ರಿ. ಆಮೇಲೆ ಇದು ಫುಲ್ ಫಸ್ಟ್ ಇಲ್ಲಿ ತೋರಿಸು ತುಳಸಿ ಗಿಡ. ಆಮೇಲೆ ಫಸ್ಟ್ ಬಂದು ಇಲ್ಲಿ ತುಳಸಿ ಗಿಡ ಇದೆ ನೋಡಿ, ಎಷ್ಟು ಚೆನ್ನಾಗಿ. ಎಲ್ಲರ ಮನೆ ಮುಂದೆನೂ 90% ಇರ್ಬೋದು. ಆಮೇಲೆ ಇದೆಲ್ಲ ನೋಡಿ ಎಷ್ಟು ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ತೆಂಗಿನ ಮರ ಮತ್ತು ಅಡಿಕೆ ಮರ, ಹಲಸಿನ ಮರ ಎಲ್ಲ ಬೆಳೆದಿದೆ. ಫುಲ್ ನೇಚರ್ ಫ್ರೆಂಡ್ಲಿ ಹೋಮ್ ಥರ ಇದೆ. ಆಮೇಲೆ ಇಲ್ಲೆಲ್ಲ ಸೈಡಲ್ಲೆಲ್ಲ ಗ್ರಾಸ್ ಅಲ್ಲೆಲ್ಲ ಬಿಟ್ಟಿದ್ದಾರೆ. ಸೊ ಬನ್ನಿ ಇವಾಗ ಮನೆಯಲ್ಲಿ ನೋಡೋಣ. ಸೊ ಇದು ಒಂದು ಪ್ಯಾಸೇಜ್. ಬನ್ನಿ ಬೇಡ ಬನ್ನಿ. ಸೊ ಇದು ಹಾಲ್. ಇಲ್ಲಿ ಟಿವಿ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಕರ್ಟನಿಂದ ಎಲ್ಲ ನೋಡ್ಬೋದು. ಸೊ ಲೈಟಿಂಗ್ಸ್ ಆಮೇಲೆ ಅದು ಬೇರೆ ಕಡೆ ಇಟ್ಟಿರ್ತಾರೆ. ಆಚೆ ಬರ್ತೇನಮ್ಮ, ಆಚೆ ಲೈಟಪ್ ಮಾಡೋ ಯಾವುದು ಹಾಕ್ಬಿಡೋದು ಸಾಕು. ಸೊ ಇದು ಲೈಟಿಂಗ್ಸ್ ನೋಡಿ, ಕರ್ಟನ್ಸ್ ಇದೆ. ಇಲ್ಲಿಂದ ಆಚೆ ವ್ಯೂ ನೋಡ್ಬೋದು ಎದ್ದ ತಕ್ಷಣ. ಆ್ಯಂಡ್ ಟಿವಿ ಇಲ್ಲಿ ಸ್ಟ್ಯಾಂಡ್ ಇಟ್ಕೊಳ್ಳೋಕ್ಕೆ. ಆಮೇಲೆ ಇಲ್ಲಿ ದೇವ್ರ ಮನೆ. ಓಪನ್ ಮಾಡಲಾ? ಲೈಟ್ ಭಯ ಎಲ್ಲಿ ಇದ್ದು ಲೈಟ್ ಹೋಯ್ತಲ್ಲ. ಸ್ಟಾರ್ಟ್. ಸೊ ಇದು ಅಡುಗೆ ಮನೆ. ಸೊ ಇದು ಅಡುಗೆ ಮನೆ. ಅಡುಗೆ ಮನೆ ಅಲ್ಲ, ದೇವ್ರ ಮನೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ. ಸೊ ಇದು ಕಟೀಲು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದೇವಸ್ಥಾನ. ಏ ಸತ್ಯನಾರಾಯಣ, ಸತ್ಯನಾರಾಯಣ ಮತ್ತೆ ಗಣೇಶ. ಗಣೇಶ ವಿಘ್ನ ನಿವಾರಕ. ಇದು ಡೈನಿಂಗ್ ಹಾಲ್. ಆಮೇಲೆ ಇದು ಡೈನಿಂಗ್ ಹಾಲ್. ಅಲ್ಲಿ ಅಡುಗೆ ಮಾಡಿ ನಾವು ಹೋಗಿಲ್ಲ. ಡೈನಿಂಗ್ ಹಾಲ್. ಕಮ್ ಕಮ್ ಕಮ್. And ಇಲ್ಲಿ ಒಂದು ಮಲ್ಕೊಂಡಿದ್ದೇನೆ, ಮನೆಗೆ ಹೊಟ್ಟೋಗೋಣ ಬನ್ನಿ. ಆಮೇಲೆ ಇಲ್ಲಿ ಇದಿದೆ ಇಲ್ಲಿ ತೋರಿಸು. ಇಲ್ಲಿ ಬಾ ನೋಡಿ ನಮ್ಮ ಅಣ್ಣ ಅಕ್ಕ ಹೆಂಗ್ ಮಲಗಿದ್ದಾರೆ. ನೋಡಿ. ಇದು ಕೂಲರ್, ಸ್ಟ್ಯಾಂಡಿಂಗ್ ಫ್ಯಾನ್. ಇಲ್ಲಿ ನಮ್ಮ ಅಕ್ಕ ಸಿಗ್ತಾರೆ. ದೆನ್ ಇನ್ನೊಂದು ಮನೆ. ಇಲ್ಲೊಂದು ಅಲ್ಲಿ ಕಬರ್ಡ್ ಇಲ್ಲ. ಅಲ್ಲಿ ಕಬರ್ಡ್ ಇಲ್ಲ ಅಲ್ಲ. ಅಲ್ಲೇನೂ ಇಲ್ಲ, ಬರೀ ಒಂದು ಮಿರರ್. ಮೇಕಪ್ ಮಿರರ್. ಮೇಕಪ್ ಮಿರರ್ ನಮ್ಮನ್ನು ನಾವು ನೋಡ್ಕೊಳಕ್ಕೆ. ಡ್ರೆಸ್ಸಿಂಗ್ ಟೇಬಲ್. ಆ್ಯಂಡ್ ಹಿಯರ್ ಒಂದು ಬಾತ್ರೂಮ್. ಆ್ಯಂಡ್ ನಾನೇ ಬರ್ತಿಲ್ಲ. ಬೆಡ್. ಈಗ
ಕಟ್ಟಿದೆ ಅಷ್ಟೇ. ಅದು ಓಪನ್ ಮಾಡು. ಆಮೇಲೆ ವಾಜು ಬೆಡ್ಶೀಟ್ ಎಲ್ಲ ಇಟ್ಟಿದ್ದಾರೆ. ಅವರವಿರಬೇಕು, ಅವ್ರು ಇಟ್ಕೊಂಡಿದ್ದಾರೆ. ಅದೇನೆ ಇವಾಗ ಯಾರು ಯೂಸ್ ಮಾಡಲ್ಲ. ಅವಾಗೇನು ಮಾಡೋದಿಲ್ಲ, ಇವಾಗೆಲ್ಲ ಜನ ಬುದ್ಧಿ ಕಲ್ತ್ಕೊಂಡಿದ್ದಾರೆ. ಹೇಳಿ. ವಾವ್. ಆಮೇಲೆ ಇಲ್ಲಿ ಒಂದು ಏನಂತಾರೆ ವ್ಯೂ ನೋಡಕ್ ಬರುವಂತ ಜಾಗ. ವ್ಯೂ ಏನು ಚೇಂಜ್ ಮಾಡೋದು? ಓಕೆ, ಇದನ್ನು ಪ್ಯಾಸೇಜ್ ಅನ್ಕೊಳ್ಳಿ. ಅಲ್ಲಿಂದ ಎಲ್ಲ ಮನೆ ಕಾಣಿಸುತ್ತೆ. ಇಲ್ಲಿ ನಿಂತ್ಕೊಂಡು ಅವ್ರ ಮನೆ ಇವರು ಈ ಮನೆ ಇದೆಯಲ್ಲ, ಈ ಮನೆ ಅಣ್ಣ, ಅವ್ರ ಅಣ್ಣ ಮನೆ. ಇಲ್ಲಿ ನಿಂತ್ಕೊಂಡು ಅವ್ರು ಮಾತಾಡ್ಬೋದು, ಅವ್ರು ಅಲ್ಲಿ ನಿಂತ್ಕೊಂಡು ಇವ್ರು ಮಾತಾಡ್ಬೋದು. ಈ ಥರ ಇದೆ ಆಚೆ ವಾತಾವರಣ, ನೇಚರ್. ಕಮ್ ಲೆಟ್ಸ್ ಗೋ ನೆಕ್ಸ್ಟ್. ಕಾಫಿನಾ? ಇಲ್ಲಿ ವಾಸಸ್, ಫ್ಲವರ್ಸ್, ಡೆಕೋರೇಷನ್ ಇಟ್ಟಿದ್ದಾರೆ. ಅಂಡ್ ಆಸ್ ಯೂಶುವಲ್ ಡಸ್ಟ್ಬಿನ್, ಸಿಂಕ್, ಇದು ಕಿಚನ್. ಸೊ ಅದರಲ್ಲೆಲ್ಲ ನಮಗೆ ಯೂಸ್ ಆಗಿರುವಂಥ ಪಾತ್ರೆ ಮತ್ತೆ ಅವೆಲ್ಲ ಇಟ್ಟಿದ್ದಾರೆ. ಥಿಂಗ್ಸು ಉಪ್ಪಿನಕಾಯ, ಉಪ್ಪು, ಕಲ್ಲು ಉಪ್ಪಿದೆ. ಅದು ಕಲ್ಲು. ಅಕ್ಕಿ, ಅಕ್ಕಿನಾ? ಇಲ್ಲ, ಇದು ಅಕ್ಕಿ. ಹಾಂ, ಕೆಂಪಕ್ಕಿನಾ? ಅಕ್ಕಿನೂ ಇಟ್ಟಿದ್ದಾರಾ? ಏನದು ಹಂಗಾಗಿದೆ? ಏನಾಗಿದೆ ಕೆಳಗಡೆ ಇರೋದು ಏನದು? ಅಷ್ಟೇನೆ ಇರೋದು? ಓಕೆ ಓಕೆ. ಏನದು ಮರದ್ದಾ? ಹಾಂ, ಮರದಲ್ಲಿ ಮಾಡಿರೋದು. ಆಮೇಲೆ ಇಲ್ಲಿ ಏನಂದ್ರೆ ಅಲ್ಲಿ ಬರೀ ಪಾತ್ರೆಗಳು ಇಟ್ಕೊಳಕ್ಕೆ ಸ್ಪೇಸ್ ಇರೋದು. ಇಲ್ಲೇ ಮಸಾಲ ದಿನಸಿ ಐಟಮ್ಸ್ ಎಲ್ಲ ಇಟ್ಕೊಳಕ್ಕೆ. ಏನಂತಾರೆ ಅದನ್ನ? ಹಾಂ, ಸ್ಟೋರೇಜ್ ರೂಮ್, ಸ್ಟೋರೇಜ್, ಕಿಚನ್ ಸ್ಟೋರೇಜ್. ಅಕ್ಕಿ ಇಟ್ಟಿದ್ದಾರಾ? ಅನ್ನ ಎಲ್ಲ ಮಾಡ್ಕೊಬಿಡ್ಬೋದು. ಕಿಚನ್ ಸ್ಟೋರೇಜ್ ತರ ಅದು. ಇದನ್ನ ತಗೊಂಡೋಗ್ಬೇಕು ಹೋಗುವಾಗ. ಸ್ಟೋರೇಜ್ ಇಲ್ಲಿ ಕಡಿಮೆ ಸಿಗುತ್ತೆ ಅನ್ಸುತ್ತೆ, ತಗೊಬೇಕು. ಒಂದು ಚೀಲ ತಗೊಂಡೋಗ್ಬೇಕು. ಕಿಚನ್ ಸ್ಟೋರೇಜ್. ಆಮೇಲೆ ಇಲ್ಲಿ ಬರೋದು ಯುಟಿಲಿಟಿ ಸ್ಪೇಸ್, ಯುಟಿಲಿಟಿ ಏರಿಯಾದಲ್ಲಿ ಏನು ಇಟ್ಟಿದ್ದಾರೆ? ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ, ಅಲ್ಲಿ ಗ್ರೈಂಡರ್ ಇದೆ, ಗ್ರೈಂಡರ್, 2 ಕಾಯಿ ಇಟ್ಟಿದ್ದಾರೆ, ಒಂದು 4. ಬಟ್ ನಾವೇನು ಮಾಡಲ್ಲ. ಆಮೇಲೆ ಇಲ್ಲಿ ನೆಕ್ಸ್ಟ್ ಎಲ್ಲ ಇದು ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಡೋರ್. ಇಲ್ಲಿಂದಾನೆ ನಾವು ಹೋಗ್ಬೋದು ನೋಡಿ. ಅದೇನಲ್ಲ, ಇದು ಪ್ಯಾಸೇಜ್ ತರನೇ. ಮೂರು ಕಡೆಯಿಂದನೂ ಆಚೆ ಬರ್ಬೋದು. ಈ ಥರ ಗೇಟ್. ಏನಾದರೂ ಒಂದು ಕಡೆ ಪ್ರಾಬ್ಲಮ್ ಆಯ್ತಂದ್ರೆ ಇನ್ನೊಂದು ಕಡೆಯಿಂದ ಆಚೆ ಬರ್ಬೋದು ಪಟ್ಟಂತ. ಇದು ಗೇಟ್, ಇಲ್ಲಿಂದ ಹೋಗ್ಬೋದು. ಇಲ್ಲ ಆಳುಗಳಿಗೆ ಊಟ ಇಕ್ಕೋ ಜಾಗ ಇದು. ನಾನ್ ವೆಜ್ಜು ಆಳುಗಳಿಗೆ ಊಟ. ನಾನ್ ವೆಜ್ ಎಲ್ಲ ಇಲ್ಲೇ ಮಾಡ್ತಾರಲ್ಲಮ್ಮ, ಇಲ್ಲಿಂದ ಇಲ್ಲೇ ಕುತ್ಕೊಂಡು ಎಂಜಾಯ್ ಮಾಡೋದಕ್ಕೆ. ನೀನು ಇಲ್ಲಿ ನಾನು ಕೊಟ್ಟಿರೋ ಸೊಳ್ಳೆ ಕೊಡೋದು ಹಾಕೊಂಡು ಇಲ್ಲೇ ಮಾಡ್ಬೋದು. ರೀಡಿಂಗ್ ಸ್ಪೇಸ್. ಸೊ ಬನ್ನಿ ಒಳಗಡೆ. ನೆಕ್ಸ್ಟ್ ಬನ್ನಿ ಎಲ್ಲರಿಗೆ. ಬಟ್ ಇಲ್ಲಿ ಏನೋ ಜನರೇಟರ್ ಇಕ್ಕಿದ್ದಾರೆ. ಜನರೇಟರ್ ಎಲ್ಲ ಇದು UPS ಇಟ್ಟಿದ್ದಾರೆ ಅಲ್ಲಿ ಕೆಳಗಡೆ ಎಲ್ಲ. ಸೊ ಬನ್ನಿ ಮೇಲ್ಗಡೆ. ಇಲ್ಲಿ ವಿಂಡೋ ಅಂತ ಎಲ್ಲ ನೋಡ್ಬೋದು ಆಚೆ. ಸೊ ಎಕೋ ಹೊಡಿತಿದ್ದಾರೆ. ಖಾಲಿ ಇದೆಯಲ್ಲ ಮನೆ, ಅದಕ್ಕೆ ಎಕೋ. ಓನ್ಲಿ ಬೆಡ್ರೂಮ್, ಕಬೋರ್ಡ್ ಏನೂ ಇಲ್ಲ. ನಾಟ್ ಬೆಡ್ರೂಮ್, ಅಂದರೆ
ಬೆಡ್ ಕಾಟ್ ಸ್ವಲ್ಪ ಓಕೆ ಹಾರ್ಡ್ ಇದೆಯಾ ಬೆಡ್ ಎಲ್ಲ? ಚೆನ್ನಾಗಿದೆ ಬೆಡ್ ಇದು. ಓಕೆ ಓಕೆ ಬನ್ನಿ. ಆಮೇಲೆ ವಾಶ್ ಬೇಸಿನ್ ಕೆಳಗಡೆ ಏನಾದರೂ ಥಿಂಗ್ಸ್ ಸೋಪ್ ಅವೆಲ್ಲ. ಆಮೇಲೆ ಹಿಯರ್ ಒಂದು ವಾಶ್ರೂಮ್ ಅಗೇನ್ ಆ್ಯಂಡ್ ಇಲ್ಲಿ ಒಂದು ಬೆಡ್ ಸ್ಟೋರೇಜ್ ರೂಮ್ ಥರ ಮಾಡ್ಕೋಬೋದು. ಮತ್ತು ಇದು ಬೆಡ್ರೂಮ್. ನಾವೀಗ ಇದನ್ನು ಸ್ಟೋರೇಜ್ ರೂಮ್ ಥರ ಇದು ಮಾಡಿದ್ದೇವೆ, ಯಾಕಂದರೆ ಇಲ್ಲೆಲ್ಲ ಥಿಂಗ್ಸ್ ಬೆಡ್ರೂಮ್ ಆ್ಯಕ್ಚುಲಿ. ಬೆಡ್ರೂಮ್ ಇದು, ಏನು ಬೆಡ್ ಎಲ್ಲ ಹಾಕಿಲ್ಲ ಅಷ್ಟೆ, ಕಾಟ್ ಎಲ್ಲ ಏನೂ ಹಾಕಿಲ್ಲ. ಅಲ್ಲಿಂದ ನಾವು ಬಾಲ್ಕನಿ. ಮೇಲೆಲ್ಲ ಹಾಕಿ ವಾವ್. ಈ ಸಿಂಪಲ್ ಮಾಡ್ಬೋದು. ಹಾಂ, ಸ್ವಿಮ್ಮಿಂಗ್ ಪೂಲ್ ಇಡ್ಬೋದು ಅಲ್ಲ? That's what I was thinking. ಇಲ್ಲೆಲ್ಲ ಫುಲ್ ಟೆರೆಸ್ ಇದು. ಇಲ್ಲೆಲ್ಲ ಇಲ್ಲೂ ಚೆನ್ನಾಗಿ ಮಾಡಿರ್ಬೋದು ಗ್ರಾಸ್ ಎಲ್ಲ. ಅಮ್ಮ ಮಳೆಗಾಲದಲ್ಲಿ ಇಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಅಲ್ಲ? ಈ ಥರ ಹಾಕಿಬಿಟ್ಬಿಡ್ಬೇಕು. ಯಾವ ಥರ? ಈ ಥರ. ಓಕೆ. ಆ ಥರ ಹಾಕಿಬಿಟ್ಬಿಟ್ರೆ ಇದೆ ಟೆರೆಸ್. ಸುಮ್ಮನೆ ನೀರು ಹೊಡೆದ್ರೆ ಇದಾಗಿದೆ. ಗೊತ್ತಾಗಲ್ಲ, ಇಲ್ಲಿಂದ ನೋಡ್ಬೋದು. ಚೆನ್ನಾಗಿದೆ ಒಂಥರ. ಆಮೇಲೆ ಅಲ್ಲಿ ಕೆಳಗಡೆ ಕಾರ್ ಇಕ್ಕಕ್ಕೆ ಸ್ಪೇಸ್ ಥರ ಮಾಡಿದ್ದಾರೆ. ಪಾರ್ಕಿಂಗ್. ಪಾರ್ಕಿಂಗ್ ಸ್ಪೇಸ್ ಥರ ಅಲ್ಲಿ ಕೆಳಗಡೆ. ಕೆಳಗಡೆ ಪ್ಯಾಸೇಜ್ ಇಲ್ವಾ? ಅದು ಹೇಳ್ತಾ ಇರೋದು. ಸೊ ಇಲ್ಲಿ ತೋರ್ಸಮ್ಮ, ಊಟದಲ್ಲಿ ನಾನು ಹ್ಞೂ. ಹೇಗಿದೆ ಮನೆ? ಆನ್ ಮಾಡ್ದೆ. ಆಗ್ಲೇ ಹ್ಞೂ. ಸುತ್ತಾ ಇದೆ. ಸೊ ಇಷ್ಟೇ ಹೋಮ್ ಟೂರ್. ನಿಮಗೆ ಗೊತ್ತಾಯ್ತು, ನಿಮಗೂ ಬಂದಿರ್ಬೋದು ಪ್ಲಾನ್ಸ್ ಹೋಮ್ ಹೆಂಗ್ ಮಾಡ್ಬೋದು ಅಂತ. ಹೋಮ್ ಮಾಡೋದಿರ್ಲಿ, ಇವ್ರು ಬಂದ್ರೆ ಈ ಜಾಗಕ್ಕೆ ಯಾ, ಬರುತ್ತೆ. ಬಂದ್ರೆ ಈ ಬಂದ್ರೆ ಜಾಗಕ್ಕೂ ಬನ್ನಿ. ಬನ್ನಿ. ಹ್ಮ್. ಆಮೇಲೆ ಈ ತರ ನಿಮ್ಗೆ ಪ್ಲಾನ್ಸ್ ಅದು ರೇಟ್ಸು ತುಂಬ ಕಡಿಮೆ. 24 ಅವರ್ಸ್ಗೆ 2000 ರುಪೀಸ್. 24 ಅವರ್ಸ್ಗೆ 2000 rupees. ಇದೆಲ್ಲಿದೆ? ಮತ್ತೆ ಪೆಟ್ಟು ಕೂಡ ಅಲ್ಲೋ ಇದೆ. ಪೆಟ್ ಫ್ರೆಂಡ್. ಏಯ್ ಬೈ ಕಡೆ. ಪೆಟ್ ಸುಮ್ಮನೆ ಬಿಡು ಬಿಡು. ಪೆಟ್ ಫ್ರೆಂಡ್ಲಿ ಇದ್ರಿಂದ ನಾವಿಲ್ಲಿ ಬಂದಿದ್ದು. ಇಲ್ಲಿ ಅಕ್ಕಪಕ್ಕ ಮನೆಗಳು ಕೂಡ ತುಂಬ. ಅದೇನೋ ಹೇಳಿದ್ರು ಅವರು, ಕಲ್ಲಡ್ಕ. ಕಲ್ಲಡ್ಕನ ಅಲ್ಲಿ. ಹಾಂ, ಕಲ್ಲಡ್ಕ. ಕಲ್ಲಡ್ಕ. ಆ ಕಲ್ಲಡ್ಕ ಯಾವ ಊರಲ್ಲಿ ಇರೋದು? ಅದೇನೋ ನಿಯರ್ ಉಜಿರೆ. ನಿಯರ್ ಉಜಿರೆ. ಅಲ್ಲ, ಧರ್ಮಸ್ಥಳದಿಂದ 20 ಕಿಲೋಮೀಟರ್. ಧರ್ಮಸ್ಥಳದಿಂದ 20 ಕಿಲೋಮೀಟರ್. ಹಂಗೆ ಅಲ್ಲಿ ಬೆಟ್ಟ ಕಾಣಿಸುತ್ತೆ ನೋಡಿ. ಅದೇ ಅದರಲ್ಲೇ 3 ಬೆಟ್ಟ ಮಂಡ್ಕೊರಿಯೋದು ಈ ಥರ. ಇಟ್ಕೆ ಕುಯ್ಯೋದು. ನಾವು ಅಲ್ಲಿವರೆಗೆಲ್ಲ ಹೋಗ್ಬಿಟ್ಟು ಬಂದ್ವಿ, ಏಯ್, ಏಯ್. ವಾಕಿಂಗ್ ಮಾಡ್ಕೊಂಬಂದ್ವಿ. ಬಾಮ ಈ ಸೈಡು. ಕನ್ನಡಲ್ಲಿ ಯಾವುದೋ ಒಂದು ನಾಯಿ ಬರ್ತಾ ಇದೆ. ಏಯ್. ಓಕೆ, ಇಷ್ಟ ಆಗಿತ್ತು ಮನೆಯ ಹೋಮ್ ಟೂರ್. ಇಷ್ಟಾಗಿತ್ತು ನಮ್ಮ ಹೋಮ್ ಟೂರ್. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಬಾಯ್ ನಿಮ್ಗೊಂದು ಬಾಯ್. ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಇನ್ನೂ ನಿಮ್ಗೊಂದು ಸರ್ಪ್ರೈಸ್ ಇದೆ. ಇವಾಗ ಅದು ವೈರಲ್ ಆಗ್ತಿದೆ. ಸೊ ಯಾ, ಆಮೇಲೆ ನೋಡೋಣ ಅದೇ. ವಾಚಿಂಗ್. ಬಾಯ್ ಬಾಯ್.